ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಇನ್ನು ಮಳೆ ಬರಕತ್ತದ. ನಂಗೆ ಅವಾಗವಾಗ ನಮ್ಮ ಊರಾಗೂ ಸ್ವಲ್ಪ ಮಳೆ ಬರಕತ್ತದ. ಸೊ ಇನ್ನು ಮುಂದಂತೂ ಈಗ ಜೂನ್ ಫಸ್ಟು ರೆಗ್ಯುಲರಾಗಿ ಮಳೆ ಬರುತ್ತಿರುತ್ತೆ. ಸೊ ಮಳೆ ಬಂದಾಗ ಮತ್ತು ಸಾಕಷ್ಟು ಹುಳಗಳು ಬರ್ತವೆ, ಇನ್ಫೆಕ್ಷನ್ ಆಗುತ್ತೆ ಗಿಡಗಳಿಗೆ. ಮಳೆ ನೀರಲ್ಲಿ ತೊಳೆದು ಹೋಗುತ್ತಾ. ಬಟ್ ಮಳೆಗೆ ಏನಾಗಿರುತ್ತೆ ಅಂದರೆ ಜಾಸ್ತಿ ನೀರಿರೋದ್ರಿಂದ ಎಲ್ಲಿ ಮಾಯ್ಸ್ಟ್ ಇರುತ್ತಾ ಅಲ್ಲಿ ಜಾಸ್ತಿ ಹುಳಗಳು ಮತ್ತು ಈ ಫಂಗಸ್ ಅನ್ನೋದು ಜಾಸ್ತಿ ಬರುತ್ತೆ. ಡ್ರೈ ಆಗಿದ್ದರೆ ಬರಲ್ಲ. ಬಿಸಿಲು ಜಾಸ್ತಿ ಇದ್ದರೆ ಎಲ್ಲ ಒಣಗೋಗಿರುತ್ತೆ, ಏನೂ ಇರಲ್ಲ. ಬಟ್ ಕಂಟಿನ್ಯೂಯಸ್ ಆಗಿ ಮಳೆ ಬಂದಾಗ ಗಿಡಗಳು ಒಂದಿಷ್ಟು ಈ ಹುಳಗಳಿಗೆ ಅಟ್ರ್ಯಾಕ್ಟ್ ಆಗ್ತವೆ. ಹುಳಗಳು ಇದಕ್ಕೆ ಅಟ್ರ್ಯಾಕ್ಟ್ ಆಗ್ತವೆ, ಆಮೇಲೆ ಗಿಡಗಳು ಹುಳಕ್ಕೆ ಅಟ್ರ್ಯಾಕ್ಟ್ ಆಗ್ತವೆ. ಹಾಗಾಗಿ ಹೂವು ಏನೇ ಚಿಗಿದ್ರಲ್ಲಿ ಫಸ್ಟ್ ಹುಳಗಳು ಬರ್ತವೆ. ಅದು ಪಾಲಿನೇಷನ್ ಜೊತೆಗೆ ಒಂದಷ್ಟು ಫಂಗಸ್ಸು ಕೂಡ ಬಿಟ್ಟು ಹೋಗುತ್ತೆ. ಅದು ಯಾವುದೇ ರೀತಿಯಾಗಿರ್ಬೋದು, ಮಣ್ಣೊಳಗಿಂದಾಗಿರ್ಬೋದು, ಗಿಡಗಳಿಗಾಗಿರ್ಬೋದು. ಯಾವುದೇ ರೀತಿ ಈಗ ಎಲೆಗಳು ಬಿದ್ದಿರ್ತಾವೆ, ಕೊಳಿತಲ್ಲಿ ಫಂಗಸ್ ಆಗಿರುತ್ತೆ. ಸೊ ಮಳೆ ಬಂದು ಹೋದ್ಮೇಲೆ ಎಲ್ಲ ಗಿಡಗಳು ಚೆನ್ನಾಗಿರ್ಬೇಕು. ನಮ್ಮದು ಯಾವುದೇ ರೀತಿ ಇದಾಗಬಾರ್ದು ಅಂದ್ರೆ ಮುನ್ನೆಚ್ಚರಿಕವಾಗಿ ನಾವು ಒಂದಿಷ್ಟು ತಯಾರಿಗಳನ್ನು ಮಾಡ್ಕೊಂಡಿರಬೇಕು. ಸ್ವಲ್ಪ ಒಂದು 4 ದಿವಸ ಕಂಟಿನ್ಯೂ ಮಳೆ ಆಯಿತು, ಒಂದು ಸತಿ ಸ್ವಲ್ಪ ಬಿಸಿಲಿತ್ತು ಅಂತಂದ್ರೆ ಆ ಟೈಮ್ನಾಗ ನಾವು ಒಂದಿಷ್ಟು ನಮ್ಮ ಗಿಡಗಳಿಗೆ ಆರೈಕೆನ ಮಾಡಬೇಕು. ನಾನು ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಆಮೇಲೆ ಕೆಲವೊಂದಿಷ್ಟು ಲಿಕ್ವಿಡ್ ಫರ್ಟಿಲೈಸರು ಕೂಡ ಕೊಡಕತ್ತೀನಿ. ಆವಾಗವಾಗ ನಾನು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಿರ್ತೀನಿ. ಈ ಸಗಣಿಯನ್ನು ನೀರಲ್ಲಿ ಡ್ರೈ ಆಗಿರೋಂತಹ ಹೆಂಡಿ ಅಂತೀವಿ ನಾವು ಅದಕ್ಕೆ. ಸಗಣಿಯನ್ನು ಏನು ಮಾಡಿರ್ತೀನಿ, ಅದನ್ನು ನೀರೊಳಗೆ ಹಾಕಿ ಕೊಟ್ಟಿರ್ತೀನಿ. ಸೊ ಅವೆಲ್ಲ ಕೊಟ್ಟಾಗೂ ಸ್ವಲ್ಪ ಅದರಲ್ಲಿರೋಂಥ ಏನೋ ಫಂಗಸ್ ಅಲ್ಲಿ ಏನೋ ಆಗಬಾರ್ದು ಅಂದರೆ ಈ ಥರ ನೀರಿನಾಗ ಒಂದು ಸ್ವಲ್ಪ ಫಂಗಿಸೈಡ್ ಹಾಕ್ಕೊಂಡು ನಾನು ಈ ಫಂಗಿಸೈಡನ್ನ ನೀರಲ್ಲಿ ಹಾಕ್ಕೊಂಡು ಇವು ನಮ್ಮ ಗಿಡಗಳಿಗೆ ಕೊಡ್ತಾ ಇರಬೇಕು. ಮತ್ತು ಮೇಲೂ ಕೂಡ ಸ್ಪ್ರೇ ಮಾಡ್ಬೋದು. ನೀವು ನೀರಿಂದ ಹೊಡಿಬೋದು ಅಥವಾ ಒಂದು ಸ್ವಲ್ಪ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಹೊಡಿಬೋದು. ಸೊ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಅದೆಲ್ಲ ಆಗಬಾರ್ದು ಅಂದರೆ ಈ ರೀತಿ ನಮ್ಮ ಇದುಗಳಿಗೆ ನಾವು ತಯಾರಿಯನ್ನು ಮಾಡ್ಕೊಂಡಿರಬೇಕು. ಸೊ ಹಾಗೆ ನಾನು ಒಂದು ದಿವಸ ಈ ಮಿಕ್ಸ್ ನಿಮ್ಗೆ ಒಂದು ಟೈಮ್ ತೋರಿಸಿದ್ದೆ ಇದು ಎಲ್ಲ ಥರದ್ದು ಹಣ್ಣುಗಳಿದ್ವು. ಸೊ ಎಲ್ಲ ಹಾಳಾಗಿರೋದು ಅಥವಾ ಹಣ್ಣಾಗಿರೋದು, ತಿಂದಿರೋದು, ಸಿಪ್ಪಿ, ಈ ಥರದ್ದೆಲ್ಲ ಮಾವಿನ ಹಣ್ಣು, ಪಪ್ಪಾಯ ಹಣ್ಣು, ಆಮೇಲೆ ಬನಾನಾ ಇತ್ತು ಒಂದು, ಸೊ ಬಾಳೆಹಣ್ಣು, ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 2 ದಿನ ಬಿಟ್ಟಿದ್ದೆ ನಾನು. ಸೊ ಇದನ್ನು ಕೂಡ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿಕೊಂಡು ನಾನು ಹಾಕ್ತೀನಿ. ಯಾವುದೇ ರೀತಿಯಲ್ಲಿ ಹಣ್ಣಿನ ಸಿಪ್ಪೆಗಳಾಗಲಿ ಅವನ್ನ ಬಿಸಾಕಬೇಡ್ರಿ. ಆದಷ್ಟು ಮಣ್ಣಲ್ಲಾದರೂ ಹಾಕಿರಿ, ಇಲ್ಲಾಂದರೆ ಈ ಥರ ನೀರನ್ನು ನೆನೆಯಿಟ್ಟು ಈ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ಹಾಕಿ ನಂತರ ಉಳಿದಿದ್ದನ್ನು ನಿಮ್ಮ ಮಣ್ಣಲ್ಲಿ ಮಿಕ್ಸ್ ಮಾಡ್ಕೋಬೋದು. ಸೊ ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋನಾಗ ಸಿಗ್ತೀನಿ. ಬಾಯ್.